ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ತಂದಿರೋದು ಹಳ್ಳದ ಮೀನು. ಇದು ಬಲೆಗೆ ಬಿದ್ದಿರೋ ಮೀನು. ಇವಾಗಷ್ಟೇ ತಂದಿರೋದು, ಅದಕ್ಕೆ ಇದು ತುಂಬ ಫ್ರೆಶ್ ಆಗಿದೆ. ಎಷ್ಟೋ ವರ್ಷದ ಮೇಲೆ ತಂದಿರೋದು ಹಳ್ಳದ ಮೀನು. ಎಷ್ಟು ದೊಡ್ಡ ಇದೆ. ಇಷ್ಟು ದೊಡ್ಡ ಮೀನು ಯಾವತ್ತೂ ತಂದಿರಲಿಲ್ಲ ನಮ್ಮ ಮನೆಯಲ್ಲಿ. ಮೀನು ನಿಜವಾಗ್ಲೂ ತುಂಬ ದೊಡ್ಡ ಇದೆ. ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಲ್ವಾ. ಇದು ಯಾವ ಮೀನು ನನಗೆ ಗೊತ್ತಿಲ್ಲ, ಯಾವ ಮೀನು ಅಂತ. ಅಮ್ಮಗೆ ಕೇಳಿದೆ ಇದು ಯಾವ ಮೀನು ಅಂತ. ಅಮ್ಮ ಯಾವುದೋ ಮೀನಿನ ಹೆಸರು ಹೇಳಿದ್ಲು. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಯಾಕೆ ಅಂದರೆ ಅವಳಿಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಈ ಮೀನಿನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಈ ಮೀನಿನ ಹೆಸರನ್ನ ಯಾರು ಸರಿಯಾಗಿ ಹೇಳ್ತಾರೆ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ಮೀನಿಂದ ರುಚಿಯಾಗಿರೋ ಅಡುಗೆನ ಮಾಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ನನಗೆ ಈ ಮೀನು ಕಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಅಮ್ಮನಿಗೆ ಹೇಳಿದೆ ಮೀನು ಕಟ್ ಮಾಡಿ ಕೊಡು ಅಂತ. ಅಮ್ಮ ಕಟ್ ಮಾಡಿ ಕೊಟ್ಟಳು. ಇದನ್ನು ಸ್ವಲ್ಪ ಸಾರು ಮಾಡ್ತೀನಿ, ಜೊತೆಗೆ ಫ್ರೈ ಕೂಡ ಮಾಡ್ತೀನಿ. ಹಳ್ಳದ ಮೀನಿನ ಸಾರಿಗಿನ್ನ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಅದು ಫ್ರೆಶ್ ಆಗಿರುತ್ತಲ್ಲ ಅದಕ್ಕೆ. ನಾನು ನನಗೆ ಬೇಕು ಅಂತ ಫ್ರೈ ಮಾಡಿಕೊಂಡೆ. ಅಮ್ಮ ಹೇಳಿದ್ಲು ಸಾರು ಬೇಕು ಅಂತ. ಫ್ರೈನ ನಾನು ಹೀಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಏನೂ ಹಾಕ್ತಾ ಇಲ್ಲ ಇದಕ್ಕೆ. ಸ್ವಲ್ಪ ಲಿಂಬೆ ರಸ ಜಾಸ್ತಿ ಹಾಕ್ತಿದ್ದೀನಿ. ಯಾಕೆ ಅಂದರೆ ಲಿಂಬೆ ರಸ ಜಾಸ್ತಿ ಹಾಕಿ ಹುಳಿ ಹುಳಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹುಳಿ ಹುಳಿಯಾಗಿ ಮಾಡಿ ತಿಂದರೆ ಅದರ ರುಚಿನೇ ಬೇರೆ. ಅಮ್ಮ ಮತ್ತು ಪಪ್ಪ ಮೀನು ಸಾರು ಬೇಕು ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಸಾರು ಮಾಡಿದೆ, ನಮಗೆ ಅಂತ ಸ್ವಲ್ಪ ಫ್ರೈ ಮಾಡಿದೆ. ಅದರಲ್ಲೂ ಈ ಮೀನು ಈಗಷ್ಟೇ ಬಲೆಗೆ ಬಿದ್ದಿರೋದು, ಫ್ರೆಶ್ ಆಗಿದೆ. ಹಳ್ಳದಲ್ಲಿ ಸಿಗೋ ಮೀನು ಸಾಮಾನ್ಯವಾಗಿ ಶುದ್ಧ ನೀರಲ್ಲಿ ಬೆಳೆಯುತ್ತೆ. ಮಳೆಗಾಲದಲ್ಲಿ ಹಳ್ಳದಲ್ಲಿ ನೀರು ತುಂಬಿದಾಗ ಮೀನು ಚೆನ್ನಾಗಿ ಬೆಳೆಯುತ್ತೆ. ನೀರು ಇಲ್ಲದೆ ಇರುವಾಗ, ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದಾಗ ಮೀನು ಚೆನ್ನಾಗಿ ಹೇಗೆ ಬೆಳೆಯುತ್ತೆ ಅಲ್ವಾ. ಅದಕ್ಕೆ ಮೀನು ಹಿಡಿಯೋಕೆ ಮಳೆಗಾಲದ ಟೈಮಲ್ಲಿ ಅಥವಾ ಮಳೆಗಾಲದ ನಂತರ ಹೋಗ್ತಾರೆ. ಮಳೆಗಾಲದ ಟೈಮಲ್ಲಿ ಹೋದರೆ ನೋಡಿ, ಈ ಥರ ದೊಡ್ಡ ಚೆನ್ನಾಗಿರೋ ಮೀನು ಸಿಗುತ್ತೆ. ಇಂಥ ಮೀನು ಹಿಡಿಯೋದು ಸುಲಭ ಅಂತೂ ಅಲ್ಲ. ನೋಡೋಕ್ಕೆ ಈಸಿ ಅಂತಲೇ ಅನಿಸುತ್ತೆ, ಬಟ್ ತುಂಬ ಕಷ್ಟ. ಇದಕ್ಕೆ ತುಂಬ ತಾಳ್ಮೆ, ಸಮಯ ಮತ್ತು ಅನುಭವನೂ ಇರಬೇಕು. ಏನೂ ಗೊತ್ತಿಲ್ಲದೆ ಇರೋರು ಮೀನು ಹಿಡಿಯೋಕೆ ಹೋದರೆ ಅಷ್ಟು ಈಸಿಯಾಗಿ ಸಿಗಲ್ಲ, ಅಥವಾ ಸಿಗದೇನೂ ಇರಬಹುದು. ಮೀನು ಹಿಡಿಯೋಕೆ ಅಂತ ಬಲೆ ಹಾಕಿದಾಗ ಯಾವ ಮೀನು ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಕೆಲವೊಮ್ಮೆ ಸಣ್ಣ ಮೀನು ಸಿಗುತ್ತೆ, ಕೆಲವೊಮ್ಮೆ ಇವತ್ತಿನ ಥರ ದೊಡ್ಡ ಮೀನು ಸಿಗುತ್ತೆ. ಈ ಥರ ದೊಡ್ಡ ಮೀನು ಸಿಕ್ಕಾಗ ತುಂಬ ಖುಷಿಯಾಗುತ್ತೆ. ಮೀನು ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್, ವಿಟಮಿನ್ ಡಿ ಮತ್ತು ಹಲವು ಖನಿಜಾಂಶಗಳು ಇರುತ್ತೆ. ಸರಿಯಾದ ಪ್ರಮಾಣದಲ್ಲಿ ತಿಂದರೆ ದೇಹದ ಬೆಳವಣಿಗೆ ಮತ್ತು ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳದ ಮೀನುಗಳಿಗೆ ವಿಶೇಷ ಸ್ಥಾನವಿದೆ. ಅನೇಕ ಕುಟುಂಬಗಳು ವಾರಾಂತ್ಯದಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಹಳ್ಳದ ಮೀನಿನಿಂದ ರುಚಿಯಾದ ಊಟ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಡೈಲಿ ಮೀನು ತರ್ತಾರೆ. ಅದು ಸಣ್ಣ ಮೀನು, ಬಂಗಡೆ, ತೋರೆ ಆ ಥರ ಮೀನು. ಇವತ್ತು ನಮಗೆ ಸಿಕ್ಕಿರೋ ಈ ದೊಡ್ಡ ಹಳ್ಳದ ಮೀನಿಂದ ನಾನು ಫ್ರೈ ಮತ್ತು ಸಾರು ಮಾಡ್ತಾ ಇದ್ದೀನಿ. ಹಳ್ಳದ ಮೀನಿನ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಅದರ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ನಾನು ಆವಾಗಲೇ ಫ್ರೈಗೆ ಕಲಸಿ ಇಟ್ಕೊಂಡಿದ್ದೆ. ಒಂದು ಕಡೆ ಸಾರು ಮಾಡೋಕ್ಕೆ ಅಂತ ಮಸಾಲ ಕೂಡ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಜೊತೆಗೆ ಇಲ್ಲಿ ಒಂದು ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಶ್ ಮೀನು ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲಿ ಫ್ರೆಶ್ ಮೀನು ಸಿಗೋದು ಅಲ್ವಾ. ಇವಾಗ ಫ್ರೆಶ್ ಮೀನೆಲ್ಲ ಸಿಗೋದು ಕಡಿಮೆ. ಮಾರ್ಕೆಟಲ್ಲಿ ಸಿಗೋ ಮೀನೆಲ್ಲ ಯಾವ ಥರ ಇರುತ್ತೆ ಅಂತಂದರೆ, ಅದು ಐಸಲ್ಲಿ ಇಟ್ಟಿರ್ತಾರೆ ತುಂಬ ದಿವಸ, ಅದು ಅಷ್ಟು ಚೆನ್ನಾಗಿರಲ್ಲ. ಇವಾಗ ಒಂದು ಕಡೆ ಸಾರು ರೆಡಿ ಆಯಿತು, ಹಾಗೆ ಇನ್ನೊಂದು ಕಡೆ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಒಂದು ಕಡೆ ಫ್ರೆಶ್ ಆಗಿರೋ ಹಳ್ಳದ ಮೀನಿನ ಸಾರು ಮತ್ತು ಫ್ರೈ ಎರಡು ತಿಂತಾ ಇರೋದೆ
ಬೊಂಬಾಟ್ ಭೋಜನ ಇವತ್ತು. ನೋಡಿ ಫ್ರೈ ರೆಡಿ ಆಯಿತು, ಹಾಗೆಯೇ ಸಾರು ಕೂಡ ರೆಡಿ ಆಯಿತು. ನೀವು ಮೀನು ಹಿಡ್ದಿದ್ದೀರಾ? ಹಿಡ್ದಿದ್ರೆ ಯಾವ ಮೀನು ಹಿಡ್ದಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಊರು ಯಾವುದು ಅಂತಾನು ಕಮೆಂಟ್ ಮಾಡಿ. ಹಳ್ಳದ ಮೀನಿನ ಬಗ್ಗೆ ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಅದನ್ನು ಕೂಡ ತಿಳಿಸಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡೋಕೆ ಪ್ರೇರಣೆ. ನಿಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ.